ಸಾರ್ವಜನಿಕರು ಒಳ್ಳೆ ಆಗುತ್ತೆ, ನಮಗೂ ಒಳ್ಳೇದಾಗುತ್ತೆ ಬಿಡಂತ. ನಮ್ಗೆ ಕಡಿಮೆ ಸಂಬಳ ಇದ್ರೂ ಕೂಡ ನಾವು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇದೀವಿ. ಸರ್ಕಾರಕ್ಕೆ ತೊಂದರೆ ಆದಂಗೆ 25 ವರ್ಷ ಕೆಲಸ ಮಾಡಿದ್ವಿ. ಎಷ್ಟು ವರ್ಷ? 25 ವರ್ಷ ಕೆಲಸ ಮಾಡಿದ್ವಿ. ಎಲ್ಲರಿಗೂ ವೇತನ ಜಾಸ್ತಿ ಮಾಡ್ತಾರೆ, ಎಲ್ಲರಿಗೂ ಸಂಬಳ ಜಾಸ್ತಿ ಮಾಡ್ತಾರೆ. ವರ್ಷ ವರ್ಷ ಸ್ಟ್ರೈಕ್ ಮಾಡಿದ್ರೆ ಅಂಗನವಾಡಿ ಟೀಚರ್ಸ್ಗೆ, ಆಶಾ ಕಾರ್ಯಕರ್ತರಿಗೆ, ಬಿಸಿ ಊಟದವರಿಗೆ, ಮತ್ತೆ ನ್ಯಾಯ ದಿನಗೂಲಿ ನೌಕರಲ್ಲಿ ಸ್ಟ್ರೈಕ್ ಮಾಡಿದವ್ರಿಗೆ ಸಂಬಳ ಜಾಸ್ತಿ ಆಗ್ತಾ ಇದಾವೆ. ಮತ್ತಿನ್ಯಾರು ಸ್ಟ್ರೈಕ್ ಮಾಡಿದವ್ರಿಗೆ ಸೇವಾ ಭದ್ರತೆ ಕೊಡ್ತಾ ಇದ್ದಾರೆ. ಇನ್ಯಾರ ಶಾಸನ ಮಾಡಿದ್ರೆ ಅವ್ರಿಗೆ ಪರ್ಮನೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಮಾತ್ರ ಸ್ಟ್ರೈಕು ಮಾಡಕ್ ಹೋಗಿಲ್ಲ, ಮುಷ್ಕರ ಮಾಡಕ್ ಹೋಗಿಲ್ಲ, ಯಾವುದೇ ಸರ್ಕಾರಕ್ಕೆ ತೊಂದರೆನೂ ಮಾಡಕ್ ಹೋಗಿಲ್ಲ. ಯಾಕಪ್ಪ ಅಂದ್ರೆ ನಾವಿಲ್ಲಿ ಬಿಟ್ಟೋದ್ರೆ ಅವ ಜನರು ತೊಂದರೆ ಆಗುತ್ತೆ, ನಾವೆಲ್ಲೂ ಹೋಗೋದು ಬೇಡ ಅಂತ ನಾವು ಪ್ರಾಮಾಣಿಕವಾಗಿ ನಮ್ಮ ಕೆಲಸದಲ್ಲಿ ನಾವು ಕರ್ತವ್ಯದಲ್ಲಿ ಇದೀವಲ್ಲ. ಮತ್ತೆ ಇಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ನಮ್ಗೆ ಯಾಕೆ ಸರ್ಕಾರ ಮುತುವರ್ಜಿ ತೋರಿಸ್ತಾ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಏನಾಗಿದೆ ಅಪ್ಪ ಅಂದ್ರೆ ಹೋರಾಟ ಮಾಡಿದ್ರೆ ಅವ್ರ ಗಮನ ಸೆಳೆಯುತ್ತೆ ಅನ್ನೋ ತರ ಆಗಿದೆ. ಹಂಗಾಗಿ 2025ರಲ್ಲಿ ಒಂದು ಹೋರಾಟ ಮಾಡಿದ್ವಿ ಬೆಂಗಳೂರಲ್ಲಿ. 25 ವರ್ಷದಿಂದ ಯಾವ ಹೋರಾಟ ಮಾಡಿಲ್ಲ. ಯಾರೋ ಕರೆದ್ರೆ ಕೆಂಪು ಅವ್ರ ಜೊತೆಗೆ ಹೋಗಿದೀವಿ, ಅಲ್ಲಿ ನಿಂತ್ಕೊಂಡಿದೀವಿ, ಕೂಗಾಡಿದೀವಿ, ಬಂದಿದೀವಿ. ಯಾರಾದ್ರೂ ನಮ್ಮ ಡಿಮ್ಯಾಂಡ್ ಅಲ್ಲಿ ಬೆಂಗಳೂರಿನ ಸಿಎಂ ಮುಟ್ಟಿಸಿದ್ರ? ಯಾವ ಸಂಘಟನೆ ನಮ್ಗೆ ಅನುಕೂಲ ಆಗಿತ್ತಾ? ಮೊಟ್ಟ ಮೊದಲನೇದಾಗಿ 1 ವರ್ಷದಿಂದ ಈ ರಾಜ್ಯದ 31 ಜಿಲ್ಲೆ 176 ತಾಲೂಕು ಕೂಡ ಈಗ ಸಂಘಟನೆ ಆಗಿವೆ. ನೀರು ಸರಬರಾಜು ನೌಕರರ ಮಹಾಸಂಘ ಅಂತ ಮಾಡಿಕೊಂಡು ಬೆಂಗಳೂರಲ್ಲಿ ಮೊನ್ನೆ ಒಂದು ಸ್ಟ್ರೈಕ್ ಮಾಡಿದ್ವಾ? ಬೆಂಗಳೂರು ನಮ್ಮ ಸ್ಟ್ರೈಕ್ ಕರ್ನಾಟಕ ರಾಜ್ಯ ಸರ್ಕಾರ ಸ್ಪಂದಿಸಿದ್ರು. ಪ್ರಿನ್ಸಿಪಲ್ ಸೆಕ್ರೆಟರಿ, ನಿರ್ದೇಶಕರು ಎಲ್ಲ IAS ಆಫೀಸರ್ಸ್ ತಗೊಂಡು ನಮಗೆ ಸ್ಪೆಷಲ್ ಮೀಟಿಂಗ್ ಮಾಡಿದ್ರು. ಆ ಸ್ಪೆಷಲ್ ಮೀಟಿಂಗ್ ಅಲ್ಲಿ ಏನು ಕಳೆದ 25 ವರ್ಷ ನಮ್ಗೆ ಅನ್ಯಾಯ ಆಗಿತ್ತು, ಮೋಸ ಆಗಿತ್ತು, ಅದನ್ನೆಲ್ಲ ಕೂಡ ಇಡೀ ನಮ್ಮ ರಾಜ್ಯದ ಪದಾಧಿಕಾರಿಗಳು ಸರ್ಕಾರದ ಮನಮುಟ್ಟವಾಗಿ ತಿಳಿಸಿಕೊಟ್ರು. ಅವ್ರಿಗೆ ತಿಳಿಸಿಕೊಟ್ಟಾಗ ಒಂದು ಸ್ಪೆಷಲ್ ಆರ್ಡರ್ ಆಯ್ತು. ಆ ಆದೇಶ ಕಾಪಿನಿ ಇದು. ನಮಗೆ ಅಂತ ಒಂದು ಆರ್ಡರ್ ಇರಲಿಲ್ಲ. ನಮ್ದು ಗುಂಪಲ್ ಗೋವಿಂದ ಎಲ್ಲದರಲ್ಲೇ ಸುಮಾರು 10-12 ಇಲಾಖೆಗಳನ್ನ ಸೇರಿಸಿ, ನಮ್ದು ಸೇರಿಸಿ ನೇರ ಪಾವತಿ ಅಂತ ಕಳಿಸೋರು. ಅದು ಫೈನಾನ್ಸ್ ಇಂದ ವಾಪಸ್ ಹೋಗ್ತಾ ಇತ್ತು. ಫೈನಾನ್ಸ್ ಇಂದ ವಾಪಸ್ ಹೋಗೋದು, ಮತ್ತೆ ನಾವು ಹೋಗೋದು ವಿಧಾನಸೌಧ, ವಿಕಾಸಸೌಧ, ಉಳಿಯಂಬಕ್ಕೆಲ್ಲ ಹೋಗೋದು. ಸಾರ್ ಮಾಡ್ತೀವಿ ಸರ್, ನಮ್ಮ ನೀರು ಸರಬರಾಜು ನಾವು ಸ್ಟ್ರೈಕ್ ಮಾಡಕ್ ಆಗಲ್ಲ ಸರ್, ಬರೀ ಇರೋದು 6,000 ಜನ ಜೊತೆಗಲ್ಲಿ ನಾವು ನೀರು ಬಿಡಬೇಕು, ಇಲ್ಲಿ ಸ್ಟ್ರೈಕ್ ಮಾಡಕ್ ಆಗಲ್ಲ ಸರ್ ಅಂತ ಕೇಳ್ಕೊಳ್ಳೋದು. 10 ವರ್ಷದಿಂದ ಕೇಳ್ಕೊಂಡಿದ್ದಾರೆ. ಯಾವುದೇ ವರ್ಷದಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ. ಕೊನೆಗೆ ಇಡೀ ರಾಜ್ಯ ಮೊನ್ನೆ ಸಂಘಟನೆ ಆಗಿದ್ದಕ್ಕೆ, ಇಡೀ ರಾಜ್ಯದ ನಮ್ಮ ನೀರು ಸರಬರಾಜು ನೌಕರರು ಬಂದಿದ್ದಕ್ಕೆ ಸರ್ಕಾರಕ್ಕೂ ಭಯ ಆಯ್ತು. ಇವರು ಕೂಡ ನೌಕರರಿದ್ದಾರೆ, ಇವ್ರ ಸಮಸ್ಯೆ ಬಗೆಹರಿಸಿಲ್ಲ ಅಂದ್ರೆ ನಮಗೆ ತೊಂದರೆ ಆಗುತ್ತೆ ಅನ್ನೋ ಸರ್ಕಾರಕ್ಕೆ ಭಯ ಆಯ್ತು. ನಾವು ಮೊನ್ನೆ ಮಾಡಿದ್ರು ಒಂದೇ ದಿನ ಮಾಡಿದೀವಿ, ಸರ್ಕಾರಕ್ಕೆ ಹೆಚ್ಚಿಗೆ ಕೊಟ್ಟಿದ್ದೀವಿ. ನಾವೇನಾದ್ರು ನೀರು ಸಿಸ್ಟಮ್ ಮುಷ್ಕರ ಮಾಡಿದ್ರೆ, ನಾವು ನೀರು ಬಿಟ್ಟಿಲ್ಲ ಅಂದ್ರೆ ಸಾರ್ವಜನಿಕರು ನಿಮ್ಗೆ ಸುಮ್ಮನೆ ಬಿಡ್ತಾರಾ? ಇವತ್ತು ಒಂದೇ ದಿನ ಮಾಡ್ತಾ ಇದೀವಿ, ಮುಂದೆ ಅನಿರ್ದಿಷ್ಟ ಮುಷ್ಕರ ಮಾಡ್ತೀವಿ. ಅವಾಗ ನಿಜವಾಗ್ಲೂ ಕೂಡ ಎಲ್ಲರಿಗೂ ತೊಂದರೆ ಆಗುತ್ತೆ. ಆ ರೀತಿ ತೊಂದರೆ ಆಗಬಾರ್ದು ಅಂದ್ರೆ ನಮ್ಮ ಬೇಡಿಕೆಗಳು ಈಡೇರಿಸಿ ಅಂತ ಡಿಮ್ಯಾಂಡ್ ಮಾಡಿದಾಗ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ನಮ್ಮ ಸ್ಟ್ರೈಕ್ ಬಂದ ಏನು ಒಬ್ಬ ಪ್ರಾಮಾಣಿಕ ದಕ್ಷ IAS ಅಧಿಕಾರಿ, ಈ ರಾಜ್ಯದ ನಮ್ಮ ಇಲಾಖೆ ನಿರ್ದೇಶಕರು ಆ ಸ್ಟ್ರೈಕ್ ಅಲ್ಲಿ ಕೂಡ ಮೈಕ್ ತಗೊಂಡು ಮಾತಾಡಿದ್ರು. ಹೌದು, ನಮ್ಮ ನೀರು ಸರಬರಾಜು ಅನ್ಯಾಯ ಆಗಿದೆ, ತೊಂದರೆ ಆಗಿದೆ, ನಿಮ್ಮ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೀವಿ, ನಿಮ್ಗೆ ಸ್ಪೆಷಲ್ ಮೀಟಿಂಗ್ ಮಾಡ್ತೀವಿ, ಸ್ಪೆಷಲ್ ಮೀಟಿಂಗ್ ಮಾಡಿ ನಿಮ್ಮನ್ನ ಎಲ್ಲಾ ಸಮಸ್ಯೆಗಳು ಸೇರಿಸಿಕೊಂಡು ನೀವು ಬೇಡಿಕೆ ಈಡೇರಿಸಿ ಅಂತ ಆ ಸಭೆಯಲ್ಲಿ ಭರವಸೆ ಕೊಟ್ಟಿದ್ದಕ್ಕೆ ನಾವು ಆ ಸ್ಟ್ರೈಕ್ ವಾಪಸ್ ತಗೊಳ್ತೀವಿ. ಆ ಸ್ಟ್ರೈಕ್ ವಾಪಸ್ ತಗೊಂಡ್ಮೇಲೆ ಸ್ಪೆಷಲ್ ಆಗಿ 2 ಮೀಟಿಂಗ್ ಮಾಡ್ತಾರೆ. ಮೊದಲನೇ ಮೀಟಿಂಗ್ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ. ಆಕೆ ಕೂಡ ಬಹಳ ಪ್ರಾಮಾಣಿಕ ಹಿರಿಯ ಅಧಿಕಾರಿಗಳು ನಮಗೆ ಸ್ಪಂದಿಸಿ ಮಾತಾಡ್ತಾರೆ. ನಂತರ ನಿರ್ದೇಶಕರೇ ಮೀಟಿಂಗ್ ತಗೊಂತಾರೆ. ನಿರ್ದೇಶಕರು ರಾಜ್ಯ ಸಮಿತಿಯ ಮೀಟಿಂಗ್ ತಗೊಂಡು ನಮ್ಮ ರಾಜ್ಯ ಸಮಿತಿಯವರು ಕೂಡ ಪ್ರತಿಯೊಂದು ಎಳೆಯಾಗಿ
ಸರ್ಕಾರದ ಮುಂದೆ ಇರ್ತಾರೆ. ಬಹಳ ನಮ್ಮ ಬೇಡಿಕೆಗಳು ಏನಿದಾವೆ, ನಾವೇನು ಹೀಗೆ ಪರ್ಮನೆಂಟ್ ಮಾಡಿ ಅಂತ ಏನ್ ಕೇಳ್ತಾ ಇಲ್ಲ ಸರ್ಕಾರಕ್ಕೆ. ನಾವೇನ್ ಕೇಳ್ತಾ ಇದೀವಿ, ಮೊಟ್ಟ ಮೊದಲ ಡಿಮ್ಯಾಂಡ್ ಅಲ್ಲಿ ಸಭೆಯಲ್ಲಿ ಹೇಳಿದ್ದು ನೇರ ಪಾವತಿ ಮಾಡಿ. ಆ ನೇರ ಪಾವತಿ ಮಾಡಿ, ಗುತ್ತಿಗೆ ಪದ್ಧತಿ ರದ್ದು ಮಾಡಿ. ಗುತ್ತಿಗೆದಾರರು ನಮಗೆ ಚಿತ್ರಹಿಂಸೆ ಮಾಡ್ತಿರ್ತಾರೆ, ಸಮಯಕ್ಕೆ ಸರಿಯಾಗಿ ವೇತನ ಕೊಡಲ್ಲ, ಜೊತೆಗೆ ಅವ್ರು ಹೇಳಿದ ಕಡೆ ಎಲ್ಲ ನಮ್ಮ ಕೆಲಸ ಅಲ್ಲಂದ್ರೆ ಬೇರೆ ಕಡೆ ಕೆಲಸ ಮಾಡಿಸ್ತಾರೆ. ಇನ್ನೂ ಅನೇಕ ಸಮಸ್ಯೆಗಳಿಂದ ನಮಗೆ ತೊಂದರೆ ಆಗ್ತಾ ಇದೆ. ನಾವು ಎಷ್ಟು ಪ್ರಾಮಾಣಿಕವಾಗಿದ್ರು ಕೂಡ ನಮ್ಮನ್ನ ಅವಾಚ್ಯ ಶಕ್ತಿಗಳಿಂದ ಬೈತಾ ಇರ್ತಾರೆ. ನಾವು ನ್ಯಾಯ ಕೇಳಿದ್ರೆ ಇಮಿಡಿಯೇಟ್ ಆಗಿ ನಮ್ಮನ್ನ ಕೆಲಸದಿಂದಲೇ ತೆಗಿತಾರೆ. ಇಂಥವೆಲ್ಲ ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ರದ್ದು ಮಾಡಿ ಅಂತ ಮೊದಲನೇ ಡಿಮ್ಯಾಂಡ್ ಇಟ್ಟಿದ್ವಿ. ಎರಡನೇ ಡಿಮ್ಯಾಂಡ್ ನೇರ ಪಾವತಿ ಬಗ್ಗೆ ಮಾತಾಡಿದ್ವಿ. ಮೂರನೇ ಡಿಮ್ಯಾಂಡು ಏನಿವತ್ತು ದೇಶದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಎಲ್ಲರೂ ಫಾಲೋ ಮಾಡ್ತಾರೆ, ಎಲ್ಲ ರಾಜ್ಯಗಳು ಫಾಲೋ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಒಂದು 8 ವರ್ಷ ಆಯಿತು. ಎಲ್ಲ ಕಾರ್ಮಿಕರಿಗೂ 27 ವರ್ಷ, 27,000ಕ್ಕಿಂತ ಕಡಿಮೆ ಕೊಡಬಾರದು, ಕನಿಷ್ಠ 27,000 ವೇತನ ಕೊಡಲೇಬೇಕು ಅಂತಾಗಿದೆ. 8 ವರ್ಷ ಆದ್ರೂ ಕೂಡ ನಮ್ಮ ನೀರು ಸರಬರಾಜುದಾರರಿಗೆ ಕೆಲವು ಕಡೆ 15,000, ಕೆಲವು ಕಡೆ 14, 13, 12 ಹಿಂಗ್ ಕೊಡ್ತಾ ಇದ್ದಾನೆ. ಕಾರಣ ಏನು? ಯಾಕೆ ನಾವು ಸುಪ್ರೀಂ ಕೋರ್ಟ್ ನಮ್ಗೆ ಯಾಕೆ ಅನ್ವಯಿಸಲ್ಲ? ಅದನ್ನ ಸ್ಪಷ್ಟವಾಗಿ ಆ ಸಭೆಯಲ್ಲಿ ಹೇಳಿದಾಗ ಸನ್ಮಾನ್ಯ ನಿರ್ದೇಶಕರು ಅದನ್ನ ಯಥಾವತ್ತಾಗಿ ದಾಖಲೆ ಮಾಡಿಕೊಂಡು ಮುಂದಿನ ಇದರಲ್ಲೇನೆ ಏನು ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ 27,000 ವೇತನ ಮಾಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಅದು ಕೂಡ ಆ ಸಭೆಯಲ್ಲಿ ನಡವಳಿಯಾಗಿ ಎಂಟ್ರಿ ಆಯಿತು. ಮತ್ತೆ ನಾವು ಕೇಳಿದ್ವಿ, ನೀರು ಸರಬರಾಜು ನೌಕರರು ಕೂಡ ಆಕಸ್ಮಿಕವಾಗಿ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಅವರು ಸತ್ತಾಗ ಅವ್ರ ಕುಟುಂಬಕ್ಕೆ ಮಣ್ಣು ಮಾಡಕ್ಕೂ ಸಮಸ್ಯೆ ಇದೆ. ಯಾರು ಬರಲ್ಲ, ಯಾರು ಸಹಾಯ ಮಾಡಲ್ಲ. ಈಗಾಗಲೇ ಏನು ಅನೇಕ ನೌಕರರಿಗೆ ಸತ್ತಾಗ 10 ಲಕ್ಷ ಇಡಿಗಂಟು ಕೊಡ್ತಾ ಇದ್ರಲ್ಲ, ಅದೇ ರೀತಿ ನಮ್ಮ ನೀರು ಸರಬರಾಜು ನೌಕರು ಕೂಡ ಸತ್ತಾಗ 10 ಲಕ್ಷ ಇಡಿಗಂಟು ಕೊಡಬೇಕು ಅಂತ ಹೇಳಿದ್ವಿ. ಆರ್ಡಿಮೆಂಟ್ ಕೂಡ ಸಭೆಯಲ್ಲಿ ಸೇರ್ಪಡೆ ಆಯಿತು. ಇನ್ನ ನಿವೃತ್ತಿ ಆಗ್ತಾ ಇದೀವಿ. ವಯಸ್ಸಾಗಿ ಸೋಣೆ ಅವ್ರೊಡೆ ಅಂತ ವಯಸ್ಸಾದವ್ರು ನಿವೃತ್ತಿ ಆಗ್ತಾರೆ. ಇನ್ನೆಷ್ಟು ವರ್ಷ ಸರ್ವಿಸ್ ನಿಮ್ಗೆ? 32 ವರ್ಷ ಆಯ್ತು. ಇನ್ನೆಷ್ಟು ವರ್ಷ ಸರ್ವಿಸ್? 3 ವರ್ಷ ಆಗ್ಬೋದು. 3 ವರ್ಷಕ್ಕೆ ನಿವೃತ್ತಿ ಆಗ್ತಾರೆ. 3 ವರ್ಷ ನಿವೃತ್ತಿ ಆದ್ಮೇಲೆ ಅವ್ರು ಬರಕೈಲಿ ಹೋಗ್ಬೇಕು. ಬರಕೈಲಿ ಹೋದ್ರೆ ಹೆಂಗೆ? ಅದು ಆ ವಯಸ್ಸಲ್ಲಿ ಜೀವನ ಮಾಡೋದು ಹೆಂಗೆ? ಅವ್ರು ಊಟ ಯಾರು ಕೊಡ್ತಾರೆ? ಪೆನ್ಷನ್ ಅಂತ ಇಲ್ವಲ್ಲ ನಮಗೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡಿದ್ವಿ, ಕನಿಷ್ಠ ಪಕ್ಷ ನಿವೃತ್ತಿ ಆದವರು ಕೂಡ 10 ಲಕ್ಷ ಇಡಿಗಂಟು ಕೊಡಬೇಕು ಅಂತ ಸರ್ಕಾರಕ್ಕೆ ಸಭೆಯಲ್ಲಿ ಹೇಳಿದ್ವಿ. ಅದು ಕೂಡ ಇಟ್ಟಿದೆ. ಈಗ 10 ಲಕ್ಷ ಇಡಿಗಂಟು ಒಂದು ಆಕಸ್ಮಿಕ ಸತ್ರೆ, ಜೊತೆಗೆ ನಿವೃತ್ತಿ ಆದ್ರೆ 10 ಲಕ್ಷ ಇಡಿಗಂಟು, ನೇರ ಪಾವತಿ, ನೇರ ನೇಮಕಾತಿ. ಇನ್ನೊಂದಿದೆ, ಅವತ್ತು ಹೇಳಿದ್ರು ನಾವು ಸಭೆಯಲ್ಲಿ, ಏನ್ ಸುಪ್ರೀಂ ಕೋರ್ಟ್ ತೀರ್ಪು ಈಗಾಗಲೇ ಇಂಥ ಗುತ್ತಿಗೆ ಆಧಾರ ರದ್ದು ಮಾಡಿ, ಅದರಲ್ಲೂ ಕೂಡ ನೀರು ಸರಬರಾಜು ನೌಕರರಿಗೆ ಸರ್ಕಾರದ ವ್ಯಾಪ್ತಿಯಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಇವರಿಗೆ ಕಾಯಮಾತಿ ಮಾಡಕ್ಕೆ ಅವಕಾಶ ಇದೆ ಅಂತ ಕೇಳಿದಾಗ ಸನ್ಮಾನ್ಯ ನಿರ್ದೇಶಕರು ಆ ತೀರ್ಪಿನ ಆದೇಶ ಕೊಡಿ, ನಾನು ಇದನ್ನು ಕೂಡ ಸೇರಿಸಿ ಅಂತ ಹೇಳಿದ್ದಾರೆ. ನಾವೀಗ ಆ ತೀರ್ಪಿನ ಆದೇಶ ಸಿಕ್ಕಿದ ಅದನ್ನು ಕೂಡ ತಲುಪಿಸಿದ್ದೀವಿ ಅವರಿಗೆ. ಅದು ಕೂಡ ಆಗುತ್ತೆ. ಅದಾದ್ರೆ ಅಲ್ಲೇ ಸಭೆಯಲ್ಲಿ ಹೇಳಿದ್ರು, ಈಗ ಕಾಯಮಾತಿ ಸೇರಿಸ್ಕೊಂಡ್ರೆ ನಿಮ್ಗೆ ಬಡ್ಜೆಟ್ ಅಲ್ಲೋ ಮತ್ತೆ ಸಭೆಯಲ್ಲೂ ಹಿಂದೇಟ್ ಆಗೋ ಚಾನ್ಸಸ್ ಇದೆ. ಸ್ವಲ್ಪ ಇದು ನಮ್ಮ ಲಾಸ್ಟ್ ಕೊನೆಯ ಅವಧಿಯಲ್ಲಿ ಮಾರ್ಚ್ ಬಡ್ಜೆಟ್ ಅಲ್ಲಿ ಟೈಮಿಂಗ್ ಸೇರಿಸ್ತೀನಿ. ಈಗ ಏನೋ ಬೆಳಗಾಂ ಅಧಿವೇಶನದಲ್ಲಿ ಚಳಿಗಾಲ ಅಧಿವೇಶನ ಇದೆಯಲ್ಲ, ಆ ಟೈಮ್ಗೆ ಇದು ಬರೋದು ಬೇಡ, ಮತ್ತೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಧಿಕಾರಿಗಳ ಸಲಹೆ ಮೇರೆಗೆ ಅದನ್ನ ಆಯ್ತು ಕೊನೆಯಲ್ಲಿ ಸೇರಿಸಬೇಕಾದ್ರೆ ಈಗ ಬೇಡ ಅಂತ ನಾವು ಕೂಡ ಹೇಳ್ಕೊಂಡಿದ್ವಿ. ನಿಮ್ಗೆ ಮಾಹಿತಿ ಇರಬೇಕು, ನಮ್ಮ ನೀರು ಸರಬರಾಜು ನೌಕರರಿಗೆ ಮಾಹಿತಿ ಇರಬೇಕು. ನಾವು ಒಂದೇ ಸ್ಟೆಪ್ ಹೋಗೋಣ. ಟೈಮ್ ಎಲ್ಲ ಕೇಳಕ್ ಸಾಧ್ಯ ಆಗುತ್ತಾ? ಎಲ್ಲ ಕೇಳಿದ್ರೆ ಕೂಡ ಎಲ್ಲ ಒಂದ್ ಕಡೆ ಸರ್ಕಾರ ಈಗಲೇ ನೋಡು ಗ್ಯಾರಂಟಿಗಳು ಅದು ಇದನ್ನು ದುಡ್ಡಲ್ಲ ಅಂತ ಇರ್ತಾರೆ. ಹೌದಾ ಇಲ್ವಾ? ಮತ್ತೆ ಪರ್ಮನೆಂಟೇ ಮಾಡಿ ಅಂದಾಗ ನಮ್ಮನ್ನು ಎಲ್ಲವನ್ನು ಪೆಂಡಿಂಗ್ ಇಕ್ಕಕ್ಕೂ ಚಾನ್ಸಸ್ ಇದೆ. ಯಾಕೆ ಬೇಕು ಬಿಡ ಅಂತ.
ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಒಂದು ನೇರ ಪಾವತಿ ಆಗ್ಲಿ, ನೇರ ನೇಮಕಾತಿ ಆಗ್ಲಿ, ಆಮೇಲೆ ಇಡಗಂಡುಗಳು ಬರ್ಲಿ, ಒಂದೊಂದೇ ಬಂದ್ಮೇಲೆ ಕೊನೆ ಅವಧಿಯಲ್ಲಿ ಏನ್ ಮಾರ್ಚ್ ಬಡ್ಜೆಟ್ ಇದೆಯಲ್ಲ ಆ ಟೈಮಲ್ಲಿ ನಾವು ಕಾಯಂ ಮಾತಿಗೆ ಒತ್ತಾಯ ಮಾಡೋಣ. ಒಂದು ಸತ್ಯ 2020 ನಮ್ಗೆ ನೇರ ಪಾವತಿ ನೇರ ನೇಮಕಾತಿ ಆಗ್ಬೇಕು. 2026 ನಾವು ಕಾಯಂ ಮಾತಿಗೆ ಹೋರಾಟ ಮಾಡಕ್ಕೆ ರೆಡಿ ಆಗೋಣ. ಇವು ಬಹಳ ಪ್ರಮುಖವಾಗಿ ಪ್ರತಿಯೊಬ್ಬರು ನೀವು ಯೋಚನೆ ಮಾಡಬೇಕು. ನೀರು ಸರಬರಾಜು ನೌಕರರು ಬಿಡು, ಬೆಂಗಳೂರಲ್ಲಿ ಇರ್ತಾರೆ, ತುಮಕೂರಲ್ಲಿ ಇರ್ತಾರೆ, ಹಾಸನ, ಚಿಕ್ಕಮಂಗ್ಳೂರು ಆ ಕಡೆ ಜಿಲ್ಲೆಯವರು ಮಾತ್ರ ಹೋಗ್ತಾರೆ ಅಂತಲ್ಲ. ಇಡೀ ರಾಜ್ಯದ 31 ಜಿಲ್ಲೆಯವರು ಸಂಘಟನೆ ಆದ್ರೆ ಮಾತ್ರ ನಮ್ಗೆ ಶಕ್ತಿ ಬರೋದು. ಈಗ ಚಲೋ ಬೆಳಗಾಂ ನಾವು ಕಾರ್ಯಕ್ರಮ ರೂಪಿಸಿದೀವಿ. ಇದೇ ಡಿಸೆಂಬರ್ 11ನೇ ತಾರೀಕು ಚಲೋ ಬೆಳಗಾಂ ಕಾರ್ಯಕ್ರಮ ಇದೆ. ನಮ್ಮ ಕಡೆದ ಅಷ್ಟೊತ್ತಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರುತ್ತೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನು ವಾಪಸ್ ಕಳಿಸ್ತಾ ಇರೋದು, ಅಂದ್ರೆ ನಮ್ಮ ಕಡತನ ವಾಪಸ್ ಕಳಿಸ್ತಾ ಇರೋದು. ಈ ಸಾರಿ ಕೂಡ ನಮ್ಮ ಕಡತ ಫೈನಾನ್ಸ್ ಇಂದ ವಾಪಸ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಚಲೋ ಬೆಳಗಾಂ ಪ್ರೋಗ್ರಾಮ್ ಮಾಡ್ತಾ ಇರೋದು ನಾವು. ಈಗ ಅಧಿವೇಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಇರ್ತಾರಲ್ವಾ, ಸನ್ಮಾನ್ಯ ಮುಖ್ಯಮಂತ್ರಿ ಅವರೇ ನಮ್ಗೆ ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ನಾವು ನಮ್ಮ ಸ್ಟ್ರೈಕ್ ಅಲ್ಲಿ ಮುಖ್ಯವಾದ ವಿಷಯ, ಇಷ್ಟು ವರ್ಷಗಳಿಂದ ನಮ್ಮ ಕಡತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವಾಪಸ್ ಹೋಗಿದೆ. ಈಗ ಎಂತ ಸಂದರ್ಭದಲ್ಲೂ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕಡತ ವಾಪಸ್ ಹೋಗಬಾರ್ದು, ನಮ್ಮ ಕಡತಕ್ಕೆ ಪೂರಕವಾಗಿ ನೀರು ಸರಬರಾಜು ನೌಕರಿಗೆ ನ್ಯಾಯ ಒದಗಿಸಕ್ಕೋಸ್ಕರ ನೀವು ನೇರ ಪಾವತಿ ನೇರ ನೇಮಕಾತಿ ಮಾಡಿ 10 ಲಕ್ಷ ಇಡಗಂಟು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಓಕೆನಾ? ಆಗ್ಬೇಕಾ ಬೇಡವಾ? ನಮಗಂತೂ ಅನ್ಯಾಯ ಆಗಿದೆ, ನಮಗಂತೂ ವಂಚನೆ ಆಗಿದೆ, ನಮಗಂತೂ ಮೋಸ ಆಗಿದೆ. ಸರ್ಕಾರದಲ್ಲಿ ನೀರು ಸರಬರಾಜು ನೌಕರರಿಗೆ ಚಿಂತಾಜನಕ ಆಗಿದೆ ಜೀವನ. ಎಲ್ಲರಿಗೂ ಕೂಡ ಫಾರೆಸ್ಟ್ ಇಲಾಖೆಯವರಿಗೆ ಪರ್ಮಿಟ್ ಮಾಡಿದ್ರು, ಕಂದಾಯ ಇಲಾಖೆ ದಿನಗೂಲಿ ನೌಕರರಿಗೆ ಪರ್ಮಿಟ್ ಮಾಡಿದ್ರು, ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸೇವಕರಿಗೆ ಡೀಪ್ ಗ್ರೂಪ್ ಮಾಡಿ ಸೇವಾ ಭದ್ರತೆ ಮಾಡಿದ್ರು. ಇನ್ನು ಅನೇಕ ಕಾರ್ಮಿಕರಿಗೆ ಕನಿಷ್ಠ ಪಕ್ಷ ವೇತನ ಆದರೂ ಹೆಚ್ಚಿಸ್ತಾ ಇದ್ದಾರೆ. ಇನ್ನು ಅವರು ಅಂಗನವಾಡಿ ಕಾರ್ಯಕರ್ತರು ಚಲೋ ಬೆಳಗಾಂ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಷ್ಟೇ, ಬೆಳಗಾಂಗೆ ಹೋಗ್ತೀವಂತ. ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಅಡ್ವಾನ್ಸ್ ಆಗಿ, ಇನ್ನು ಅವ್ರು ಹೋಗೇ ಇಲ್ಲ ಸ್ಟ್ರೈಕ್ಗೆ, ಅಡ್ವಾನ್ಸ್ ಆಗಿ ಅವ್ರ ವೇತನ ಹೆಚ್ಚು ಮಾಡಿದ್ದಾರೆ. ಯಾಕೆ? ಅವರ ಸಂಘ ಬಲಿಷ್ಠವಾಗಿರೋದಕ್ಕೆಲ್ಲ ಮಾಡ್ತಾ ಇರೋದು. ಹೌದಾ ಅಲ್ವಾ? ನಮ್ಮ ಸಂಘನ ಬಲಿಷ್ಠವಾಗಿರ್ಬೇಕಾ ಬೇಡವಾ? ಸಂಖ್ಯೆ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ, ಸಂಘ ಗಟ್ಟಿಯಾಗಿದೆ ಅನ್ನೋದು ಮುಖ್ಯ. ಇದು ನಮ್ಮ ಸಂಘ, ನಾವು ನೀರು ಸರಬರಾಜು ನೌಕರು ಇದ್ದೀವಿ. ನಾವು ಕೂಡ ಈ ಸಂಘದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ, ನಮ್ಗೆ ಅನುಕೂಲ ಆಗುತ್ತೋ ನಂಬಿಕೆ ಬೇರೆ ಬೇರೆ ಸಂಘಗಳಿಂದ ನಾವು ಕಲಿಬೇಕಾಗುತ್ತೆ. ಅವ್ರು ಯಾವ ರೀತಿ ಒಗ್ಗಟ್ಟಾಗಿ ಹಕ್ಕು ಪಡಿತಾ ಇದ್ದಾರೆ, ನಾವು 25 ವರ್ಷ ಯಾಕೆ ನಾವು ಸುಮ್ಮನೆ ಇದ್ದೀವಿ? ಚಿಕ್ಕಮಂಗ್ಳೂರು ಜಿಲ್ಲೆ ಅಂತಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನೀರು ಸರಬರಾಜು ನೌಕರು ಏನಾಗಿದೀವಪ್ಪ ಅಂದ್ರೆ, ಯಾರು ಕರೆದ್ರು ಅವ್ರ ಜೊತೆಗೆ ಹೋಗಿದ್ವ ಇಲ್ವಾ? ಯಾರು ಕರೆದ್ರೆ ಹೋಗಿದ್ವಿ, ಕಮಿಷನರ್ ಕರೆದು ಹೋಗಿದ್ವಿ, ಇನ್ನೊಬ್ರು ಕರೆದ್ರು ಹೋಗಿದೀವಿ, ಏನೋ ನಮ್ಗೆ ಒಂದು ನ್ಯಾಯ ಸಿಗುತ್ತೆ ಅಂತ ಹೋಗಿದೀವಿ. ಅವ್ರ ಸ್ಟ್ರೈಕಲ್ ಕೂತ್ಕೊಂಡಿದೀವಿ, ಜೈಕಾರ ಹಾಕಿದೀವಿ, ಧಿಕ್ಕಾರನ ಹಾಕಿದೀವಿ. ಕೊನೆಗೆ ಅವ್ರು ನಮ್ಮ ಡಿಮ್ಯಾಂಡ್ ನ 10, 11, 12, 15, 17 ಡಿಮ್ಯಾಂಡ್ ಇಟ್ಕೊಂಡಿದ್ರೆ ಈಗ ಕೂಗ್ತಾರೆ, ಈಗ ಕೂಗ್ತಾರೆ ಅಂದ್ಕೊಂಡ್ರು ಕೂಗೋದೇ ಇಲ್ಲ. ಅಷ್ಟು ಡಿಮ್ಯಾಂಡ್ಗಳಲ್ಲಿ ನಿಮ್ದು ಎಲ್ಲಿ ಸೇರುತ್ತೆ? ಅವರು ಸರ್ಕಾರ, ಒಬ್ಬ ಮಂತ್ರಿ ಆಗ್ಲಿ, ಒಬ್ಬ ಪ್ರಧಾನ ಕಾರ್ಯದರ್ಶಿ ಆಗ್ಲಿ, ಯಾವುದೇ IAS ಆಫೀಸರ್ ಆಗ್ಲಿ, ಒಂದು ಡಿಮ್ಯಾಂಡ್ ಕೊಟ್ಟಾಗ ಒಂದನೇದು ಓದ್ತಾನೆ, ಓಹೋ ಇದು, ಎರಡನೇದು ಓದ್ತಾನೆ, ಮತ್ತೆ 17ನೇದು ಓದ್ತಾನೆ ಅವನು. ಡಿಮ್ಯಾಂಡ್ಸ್ ಅಂದ್ರೆ ಫಸ್ಟ್ ಡಿಮ್ಯಾಂಡ್ ನಾವೀಗೇನಾಗಿದ್ದೀವಿ, ನೀರು ಸರಬರಾಜು ನೌಕರಿಗೆ ನೇರ ಪಾವತಿ ನೇರ ನೇಮಕಾತಿ ಆಗ್ಬೇಕಂತ ಹಾಕಿದೀವಿ. ಈಗ ಆವಾಗ ಹೆಂಗಿತ್ತು, ಇಡೀ ಸಂಘಗಳು ಎಷ್ಟು ನೌಕರದಿತ್ತು, 1, 2, 3, 4 ಎಲ್ಲ ಇರ್ತಿತ್ತು. ನಮ್ದೆಲ್ಲೋ 17, 18 ಇರ್ತಿತ್ತು, ನಮ್ದು ಓದ್ತಾನೆ ಇರ್ಲಿಲ್ಲ. ಹಂಗಾಗಿ ಈ 25 ವರ್ಷ ನಾವು ಹೋಗಿ ಬಂದಿದ್ದೆಲ್ಲ ವ್ಯರ್ಥ ಆಗಿದೆ ಅಂತ ಹೇಳಿ ಸುಮಾರು 1 ವರ್ಷದ ಕಾಲ ನಮ್ಮ ಸತೀಶ್ ಅವರು, ಪುರುಷೋತ್ತಮ ಅವರು, ನಮ್ಮ ಮಂಜುನಾಥ್ ಅಣ್ಣವರು, ನಮ್ಮ ನವೀನಾಕ್ಷಿ ಅವರು, ಮಂಜುನಾಥ್ ಅವರು, ಚಂದ್ರಪ್ಪ ಅವರು, ರಮೇಶ್ ಅವರು, ಅವರು ಕೊಡಿಗಲ್ಲು
ಕೃಷ್ಣಪ್ಪ ಅವರು, ಈ ರೀತಿ ಬೇರೆ ಬೇರೆ ಜಿಲ್ಲೆಯವರು, ಎಲ್ಲ ಜಿಲ್ಲೆಯವರು ಕೂಡ ಒಂದು ವರ್ಷದಿಂದ ಸಭೆಗಳು ಮಾಡಿ ಮಾಡಿ ಬೆಳಗಾಮಲ್ಲಿ, ಧಾರವಾಡದಲ್ಲಿ, ಬಳ್ಳಾರಿಯಲ್ಲಿ, ಮೈಸೂರಲ್ಲಿ, ತುಮಕೂರಲ್ಲಿ, ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರ ಎಲ್ಲ ಕಡೆ ಸಭೆಗಳು ಮಾಡ್ಕೊಂಡು ನಿಮ್ ಚಿಕ್ಕಮಂಗ್ಳೂರು ಬಂದಿರೋದಿಲ್ಲಿ. ಅದು ಮಾಂತೇಶ್ಗಂತೂ ತುಂಬಾ ಕಾಟ ಕೊಟ್ಟಿದೀವಿ. ಸ್ಟೇಟ್ ಮೀಟಿಂಗ್ ಬಂದಾಗ ಅವ್ರು ಏನ್ ಹೇಳ್ತಿದ್ವಪ್ಪ ಅಂದ್ರೆ ಮೊದ್ಲು ಮೀಟಿಂಗ್ ಮಾಡಪ್ಪ ಅಂತ. ಮೀಟಿಂಗ್ ಮಾಡಕ್ಕೆ ಏನಕ್ಕೆ? ನಾವೇ ಚಿಕ್ಕಮಂಗ್ಳೂರು ನೋಡ್ಬೇಕು ಅಂತ ಆಸೆ ಅಲ್ಲ. ಚಿಕ್ಕಮಂಗ್ಳೂರು ನಾವು ನಾವು ಓದುವಾಗಲೇ ಟೂರ್ ಬಂದಿದೀವಿ, ಬಾಪುರ್ ಬೆಟ್ಟ ಇದ್ದೀವಿ, ಎಲ್ಲ ನೋಡ್ಕೊಂಡು ಹೋಗಿದ್ವಿ. ಆದ್ರೆ ನಮ್ಮ